ಪಟ್ಟಿ ಅನರ್ಹ ಮತದಾರ ಪಟ್ಟಿ ಮಾಡಬೇಕು. ಆ ಅರ್ಹ ಮತ್ತು ಅನರ್ಹ ಮತದಾರ ಪಟ್ಟಿ ಇಲ್ಲೇ ಇದೆ, ನನ್ನ ಹತ್ರನೇ ಇದೆ. ಅದು ಅಷ್ಟನ್ನು ಮಾಡಬೇಕು. ಮಾಡಿ ಅವ್ರೆಲ್ರಿಗೂ 30D ನೋಟಿಸ್ ಕಳಿಸ್ಬೇಕು. ಅದನ್ನೆಲ್ಲ ಕಳಿಸ್ಕೊಟ್ರು ಕುಡ್ದವ್ರು ಯಾರು ಅನರ್ಹರವ್ರೆ ಅಂತಂದು. ಇದೇ ಮನೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದಂತ ಬಂದ್ರಳ್ಳಿ ಸಂಘದ ಅಧ್ಯಕ್ಷ ಅವರು ಅನರ್ಹ ಪಟ್ಟಿಯಲ್ಲಿ ಇರೋದು. ಅವ್ರಿಗೆ 3 ನೋಟಿಸ್ ಕೊಟ್ಟವ್ರೆ. 30D ಒಳಗೆ ನೀವು ಏನು ನಮ್ಮ ಬೈಲಾ ಪ್ರಕಾರ 15.2 ಇದ್ರೊಳಗೆ ನೀವು ಮಿನಿಮಮ್ ಸರ್ವಿಸಸ್ ಅಲ್ಲಿ ದಿನಕ್ಕೆ 150 ಲೀಟರ್ ಹಾಲು ಸರಬರಾಜು ಮಾಡಿಲ್ಲ ಅಂತ ಹೇಳಿ ನೀವು 13(2) ಒಳಗೆ ನೀವು ಎಲಿಜಿಬಲ್ ಇಲ್ಲ ಅಂತಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ರು. ಅಪ್ಲಿಕೇಶನ್ ಹಾಕಿದ್ವಲ್ಲಪ್ಪ, ಅಲ್ಲಿಂದ ಪಾರ್ಟಿಗೆ ಅಪ್ಲಿಕೇಶನ್ ಹಾಕಿದೆ 2 ಲಕ್ಷ. ವಿರೋಧಿ ಮುಖಂಡರಲ್ಲ 2028 ಮತ್ತೊಮ್ಮೆ ನೀವು ಟ್ರೈ ಮಾಡ್ತೀರಿ? 100% ಅನುಮಾನನೇ ಇಲ್ಲ. ಯಾವ ಪಕ್ಷ? ನಾನು JDS ಅಲ್ಲಿ ಇರೋದು. ಚುನಾವಣಾಧಿಕಾರಿಗಳು DC ಅವರು ನೋಟಿಸ್ ಕೊಟ್ಟರು. 1, 2, 3 ನೋಟಿಸ್ ಕೊಟ್ಟೈತೆ. ಆ 3 ನೋಟಿಸ್ ಕೊಡೋದು ಏನ ಅಸಮಂಜಸ ಉತ್ತರ, ಅದು ಇದು ಎಲ್ಲಾನು ಉಡಾಪೆ ಉತ್ತರಗಳೆಲ್ಲಾನು ಕೊಟ್ಕೊಂಡವ್ರೆ. ಅದನ್ನೆಲ್ಲ ನೋಡಿದ ತಕ್ಷಣ ಅವ್ರು ಏನ್ ಮಾಡಿದ್ರು, DC ಅವರು ರಿಜೆಕ್ಟ್ ಮಾಡಿ ಫೈನಲ್ ವೋಟರ್ ಲಿಸ್ಟ್ ಮಾಡಿದ್ರು. ಆ ಫೈನಲ್ ವೋಟರ್ ಲಿಸ್ಟ್ ಮಾಡೋವರೆಗೂ ನಂದು ಅರ್ಹ ಮತದಾರ ಪಟ್ಟಿಯಲ್ಲೇ ಇತ್ತು. ಕೊಂಡವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅರ್ಹ ಮತದಾರರ ಪಟ್ಟಿಯಲ್ಲೇ ಇತ್ತು. ಅದಾದ್ಮೇಲೆ ಈ ಡೆಲಿಗೇಷನ್ ಕೊಡಕ್ ಶುರುವಾದ್ರು. ಒಂದ್ ಸಂಘಕ್ಕೆ, ಪ್ರತಿಯೊಂದು ಸಂಘಕ್ಕೂ ಡೆಲಿಗೇಷನ್ ಕೊಡ್ತಾರೆ. ಅಲ್ಲಿಂದ ಒಬ್ಬ ಪ್ರತಿನಿಧಿನ ಆಯ್ಕೆ ಮಾಡ್ಕೊಂಡು ಬರ ಅಂತದ್ದು ಒಂದು ಪ್ರತಿ. ಆ ಡೆಲಿಗೇಷನ್ ಇವತ್ತು ಇಶ್ಯೂ ಮಾಡ್ತಾರೆ. ನಿನ್ನೆ ಒಂದ್ ದಿವಸ ಹಿಂದಿನ ದಿವಸದಾಗ ನಂದಿಲ್ಲ. ಡೆಲಿಗೇಷನ್ ಇಶ್ಯೂ ಮಾಡಕ್ಕೆ ಪ್ರಾರಂಭ ಆದ್ಮೇಲೆ ಹಿಂದಿನ ದಿವಸ ನನ್ನ ಅರ್ಹ ಮತದಾರರ ಪಟ್ಟಿಯಿಂದ ಅನರ್ಹಕ್ಕೆ ಸೇರಿಸ್ತಾರೆ. 30 ದಿವಸ ನೋಟಿಸ್ ಕೊಟ್ಟಾದ್ಮೇಲೆ ಅವನಿಗೆ ಏನಾದ್ರೂ ತಕರಾರು ಸಲ್ಲಿಸಬಹುದು ಕಾರ್ಯದರ್ಶಿಗೆ. 30 ದಿವಸಗಳು ಆದ್ಮೇಲೆ 30ರಿಂದ 60 ದಿವಸಕ್ಕೆ ಚುನಾವಣಾಧಿಕಾರಿಗೆ ತಕರಾರು ಸಲ್ಲಿಸಬಹುದು. ಅವ್ರು ಏನಾದ್ರು ನೋಟಿಸ್ ಬಂದಿರಕ್ಕೆ ನನ್ಗೆ ಅನರ್ಹ ಅಂತಂದು ಹೇಳಿ ನೋಟಿಸ್ ಕಳ್ಸವ್ರೆ, ನಾನು ಅನರ್ಹ ಇಲ್ಲ, ನಾನು ಸರಿಗಿದ್ದೀನಿ, ಅವ್ರು ಏನೋ ಅವ್ರ ಹಕ್ಕು, ಅವ್ರಲ್ಲಿ ಮನ್ನೆ ಮಾಡ್ಕೋಬಹುದು. ಅಲ್ಲಿ ಏನ್ ಬೇಕೋ ಅವರು ತೀರ್ಮಾನ ತಗೋಬಹುದು. ಅವ್ರಿಗೆ ಬೇಕಾದ್ರೆ ಎಲಿಜಿಬಲ್ ಇದ್ರೆ ವೋಟಿಂಗ್ ಪವರ್ ಕೊಡ್ಬೋದು. ಸಂತೋಷ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಎಲಿಜಿಬಲ್ ಇಲ್ಲ ಅಂತಂದ್ರೆ ವೋಟಿಂಗ್ ಪವರ್ ಇರಲ್ಲ. ಆಮೇಲೆ ಅಲ್ಲಿ ಯಾರು ಕೊಡ್ಲಿಲ್ಲ. ಇದೇ ಸಣ್ಣಪ್ಪ ಇಲ್ಲಿ ಇಲ್ಲೇ ಆಫೀಸಲ್ಲೇ ಒಂದು ಲೆಟರ್ ಟೈಪ್ ಮಾಡಿರೋ ಅಬ್ಜೆಕ್ಷನ್. ಅದಕ್ಕೆ ನಮ್ಮೂರವ್ರಿಗೆ ಅದು ABCD ಗೊತ್ತಿಲ್ಲ. ಅಲ್ಲಿರೋರ್ಗೆ, ನನಗೆ ಎಷ್ಟೋ ಕಾನೂನು ಗೊತ್ತಿಲ್ಲ. ನಾವು ಸಾಮಾನ್ಯ ಹಾಲಾಕಂತ ಇದ್ರೊಳಗೆ ಅವ್ರಿಗೆ ಏನೂ ಗೊತ್ತಿರಲ್ಲ. ಮಾತು ಕೇಳ್ತಾರ, ಇಲ್ಲ ಸಂಬಂಧಪಟ್ಟ ಸಚಿವರು ಮಾತು ಕೇಳ್ತಾರೆ ಅಧಿಕಾರಿಗಳು. ಅದು ಇರೋದೇ ಕಾನೂನಿಗೆ ಬೆಲೆನೇ ಇಲ್ವಲ್ಲ. ಇಲ್ಲಿ APMC ರಾಜಕುಮಾರ ಅಂತಂದೇಳಿ ಇವಾಗ ಇನ್ನ ABCD ಗೊತ್ತಿಲ್ಲ. ಈ ಸಹಕಾರಿ ಸಂಸ್ಥೆ ನನ್ನ ಸಹಕಾರಿನೇ ಅಲ್ಲ ಅಂತ ಹೇಳ್ತಾರೆ. 51, 52 ಸಂಘ ಒಳಗೆ ಅಡ್ಮಿನಿಸ್ಟ್ರೇಟರ್ ಹಾಕೋರಂತೆ. ಅಲ್ಲೆಲ್ಲೂ ದುಡ್ಡು ಕೇಳಿಲ್ವಂತೆ. ಕೊಂಡವಾಡಿಲೇ ಯಾಕೆ ಕೇಳವ್ರೆ ಅಂತ. ಅಲ್ಲಪ್ಪ, 52, 53 ಸಂಘಗಳಲ್ಲಿ ಅಡ್ಮಿನಿಸ್ಟ್ರೇಟರ್ ಹಾಕಂಗ್ ಮಾಡ್ಕೊಂಡಿದ್ ಯಾರು? ಆ ಚುನಾವಣೆಗಳು ಮಾಡೋ ಅಂತ ಕರ್ತವ್ಯ ಯಾರ್ದು? ಆಯ್ತು ಆಗ್ಬೇಕು ಅಂತ ಆಸೆ. ಅಲ್ಲಿ ಫೈರ್ ಡಿಸ್ಟಿಂಗ್ವಿಷರ್ ಅಂತಂದ್ರೆ ಬಿಟ್ಟು ಅದು ಇದೇನೋ ವ್ಯಾಪಾರ ಮಾಡೋರು. ಫೈರ್ ಎಕ್ಸ್ಟಿಂಗ್ ಹೊಸ ನಾಮಕರಣ ಬಾಂಬ್ ರಾಜ್ಕುಮಾರ್ ಅಂತ ಇವತ್ತಿಂದ ಸಾಕಿಯವ್ರು ಇರ್ತಾರೆ. ಬಂದಾದ್ಮೇಲೆ ಅವ್ರನ್ನ ನಾನ್ ಸಾಕಿರೋದು ಅಂತ, ನಾನ್ ಸಾಕಿರೋದೇ, ನಾನೇ ಗೊಬ್ಬರ ನೀರು ಎಲ್ಲ ಹಾಕಿ ನಾನೇ ಇದ್ ಮಾಡಿರೋದು ಅಂತಂದೆ. ಎಲ್ಲಾ ಕಡೆ ಹಾಲಿಂದು ಗುಣಮಟ್ಟ ಚೆನ್ನಾಗೈತೆ. ಕೊಂಡವಾಡಿಲಿ ಮಾತ್ರ ತೊಂದರೆ ಆಗೈತೆ. ಅದನ್ನ ಅಲ್ಲಿ ಹಾಲಾಕ ಅಂತ ರೈತರುಗಳನ್ನೇ ಕೇಳ್ಬೇಕು ಅಂತಂದ್ ಹೇಳೋರು. ಈಗ ರೈತರುಗಳು ಅವ್ರು ಹಾಲಾಕ ಅಂತವ್ರು ಬಂದವ್ರೆ, ಅವ್ರನ್ನ ಕೇಳ್ತಾರೆ ಅವ್ರು ಹೆಂಗ ಹಾಕ್ತಾರೆ ಅಂತ. ಯಾಕೆಂದ್ರೆ 10 ವರ್ಷದ ಯಾವ ತೊಂದ್ರೆನೂ ಇಲ್ಲ. ಅದೇ ಹಸುಳೆ ಹಾಲಾಕ್ ಕರಿಯೋದು, ಅದೇ ಮೇವೆ ಹಾಕೋದು, ಅದೇ ಫೀಡು, ಅದೇ ಬೂಸ ಹಾಕೋದು, ಅದೇ ಜನ ಕರೀತಾ ಇರೋದು. 10 ವರ್ಷದಿಂದ ಕರೆಕ್ಟ್ ಆಗಿದ್ದ, ಹಿಂದಿಂದನೂ ಕರೆಕ್ಟ್ ಆಗಿಲ್ಲ ಅಂತದ್ದು. ಇದಕ್ಕಿದ್ದಂಗೆ ಇವಾಗ ಪ್ರಾರಂಭ ಆಗೈತೆ ಕ್ವಾಲಿಟಿ ಇಲ್ಲ ಅಂತಂದ್ರೆ. ರಾಜಕಾರಣ ಇದ್ರೆ ನನ್ನ ಮೇಲೆ ತೀರ್ಸ್ಕೊಳ್ಳಿ, ಸೊಸೈಟಿ ಮೇಲೆ ತೀರ್ಸ್ಕೋಣ ಅಂತದ್ದು. ಬಡವರು ಹಾಲು ಉತ್ಪಾದಕರ ಮೇಲೆ ತೀರ್ಸ್ಕೋಣ ಅಂತ ಅವರೇ ಬಂದರೆ ಕೇಳ್ಕೊಳ್ಳಿ.